ವೀಕ್ಷಕರೇ ನಮಸ್ಕಾರ. ಮನೆ ಬಿಟ್ಟು ಹೋಗಿರುವಂತ ವ್ಯಕ್ತಿ ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, 5 ವರ್ಷ ಆಗಿರ್ಬೋದು, 4 ವರ್ಷ ಆಗಿರ್ಬೋದು, ಎಷ್ಟೋ ದಿನ ಆಗಿರ್ಬೋದು. ಅಂತ ಒಂದು ವ್ಯಕ್ತಿಯನ್ನ ಹೇಗೆ ಹಿಂದಕ್ಕೆ ಕರೆಸ್ಕೊಳ್ಬಹುದು? ಎಲ್ಲೆಲ್ಲ ಹುಡುಕಾಡಿರ್ತಾರೆ, ಸಿಗ್ತಾ ಇರಂಗಿಲ್ಲ. ಕಂಪ್ಲೇಂಟ್ ಮಾಡಿರ್ತೀರಿ, ಅಲ್ಲಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿರ್ತೀರಿ, ಪೇಪರ್ನಲ್ಲೂ ಹಾಕ್ಸಿರ್ತೀರಿ, ಸಂಬಂಧಿಕರಿಗೂ ಹೇಳಿಟ್ಟಿರ್ತೀರಿ, ಇನ್ನೂ ಏನೇನೋ ಪ್ರಯತ್ನವನ್ನ ಮಾಡಿರ್ತೀರಿ. ಆದ್ರೂ ಸಹ ಎಲ್ಲಿದಾರ ಅನ್ನೋದನ್ನ ಗೊತ್ತಿರೋದಿಲ್ಲ. ಅಂತವ್ರನ್ನ ಹೇಗೆ ಹಿಂದಕ್ಕೆ ಪಡ್ಕೊಳ್ಬೇಕು? ಯಾವ ತರ ಅವ್ರನ್ನ ವಾಪಸ್ ಮನೆಗೆ ಕರ್ಸ್ಕೊಳ್ಬೇಕು? ನಿಮ್ಮ ಗಂಡ ಆಗಿರ್ಬೋದು, ಅಥವಾ ಅಜ್ಜ ಅಜ್ಜಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾವುದೋ ಒಂದು ವ್ಯಕ್ತಿ ಏನೋ ಒಂದು ಕಾರಣದಿಂದ ಮನೆ ಬಿಟ್ಟು ಹೋಗಿರ್ಬೋದು, ಅಥವಾ ಯಾವುದೋ ಒಂದು ಸಂತೆ ಜಾತ್ರೆಯಲ್ಲಿ ಕಳ್ಕೊಂಡಿರ್ಬೋದು. ಎಲ್ಲಿದ್ದಾರೆ ಅನ್ನೋದು ಪತ್ತೆ ಹತ್ತಿರೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾನ್ ಹೇಳುವಂತ ಈ ಒಂದು ಪ್ರಯೋಗನ ಮಾಡಿ ನೋಡಿ ವೀಕ್ಷಕರೇ. ಕೇವಲ 41 ದಿನದಲ್ಲಿ ನೀವು ಕಳ್ಕೊಂಡಿರುವಂತ ವ್ಯಕ್ತಿ ಮನೆಗೆ ವಾಪಸ್ ಬರ್ತಾರೆ ವೀಕ್ಷಕರೇ. ಎಷ್ಟೇ ದೂರವಿದ್ರು ಸಹ ಇದೇ ಜಾಗದಲ್ಲಿ ಇದ್ದಾರೆ ಅನ್ನೋ ಸುದ್ದಿ ಆದ್ರೂ ನಿಮ್ಮ ಕಿವಿಗೆ ಬೀಳುತ್ತೆ ವೀಕ್ಷಕರೇ. ಅಷ್ಟೊಂದು ಪವರ್ಫುಲ್ ಆಗಿರುವಂತ ಈ ಒಂದು ತಂತ್ರವನ್ನ ಹೇಳ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಅರ್ಧಕ್ಕೆ ನಿಲ್ಸಕ್ ಹೋಗ್ಬೇಡಿ, ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ವಿಡಿಯೋನ ಆರಂಭ ಮಾಡೋಣ. ನಿಮ್ಮ ತಾತ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು ಕಳ್ಕೊಂಡಿರ್ತಾರೆ, ಅಥವಾ ನಿಮ್ಮ ಮಕ್ಕಳು ಯಾವ್ದಾದ್ರು ಸಂತೆ ಜಾತ್ರೆಯಲ್ಲಿ ಕಳ್ಕೊಂಡಿರ್ತಾರೆ. ಅಂತವ್ರನ್ನ ಯಾವ ತರ ಪಡೆದುಕೊಳ್ಬೇಕು? ಎಲ್ಲಾ ಕಡೆ ತಿರ್ಗಾಡಿರ್ತೀರಿ, ಎಲ್ಲಿ ರಿಸಲ್ಟ್ ಬಂದಿರಂಗಿಲ್ಲ. ಆದ್ರೆ ಈಗ ನಾ ಹೇಳುವಂತ ಈ ಒಂದು ಪ್ರಯೋಗನ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ಸುಲಭವಾಗಿ ಅಂತವ್ರನ್ನ ಮರಳಿ ಬರೋ ತರ ದಾರಿಯನ್ನ ಮಾಡ್ಕೊಳ್ಳಂತ ಹೇಳ್ತಾ ಇದೀನಿ. ಮೊದಲಿಗೆ 3 ತರದ ಹಿಟ್ಟು ಕೂಡಿಸಿ ಒಂದು ಗೊಂಬೆಯನ್ನ ತಯಾರು ಮಾಡ್ಬೇಕು ವೀಕ್ಷಕರೇ. 3 ತರದ ಹಿಟ್ಟನ್ನ ತಯಾರಿಸಿ ಒಂದು ಗೊಂಬೆಯನ್ನ ತಯಾರು ಮಾಡ್ಬೇಕು. ಅದರ ಹೊಟ್ಟೆಯ ಭಾಗದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಒಂದು ಯಂತ್ರವನ್ನ ಅದರ ಹೊಟ್ಟೆಯ ಭಾಗದಲ್ಲಿ ಬರೆಯಬೇಕು ವೀಕ್ಷಕರೇ. ಮಧ್ಯ ಭಾಗದಲ್ಲಿ ದೇವದತ್ತ ಅನ್ನುವ ಜಾಗದಲ್ಲಿ ಯಾರು ಮನೆ ಬಿಟ್ಟು ಹೋಗಿರ್ತಾರೋ ಅವರ ಹೆಸರನ್ನ ಬರೆಯಬೇಕು. ನಂತರ ಕೆಲವೊಂದು ವಸ್ತುಗಳನ್ನ ಹೇಳ್ತೀನಿ ವೀಕ್ಷಕರೇ. ಆ ವಸ್ತುಗಳನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ಅದರ ಮಧ್ಯ ಭಾಗದಲ್ಲಿ ಈ ಒಂದು ಗೊಂಬೆಯನ್ನ ಇಟ್ಟು ಅದನ್ನ ಕರಿಬಿಳಿ ದಾರದಿಂದ ಕಟ್ಟಿ ದೇವರ ಜಗಲಿ ಅಥವಾ ದೇವರ ಕೋಣೆ ಅಂತ ಏನಂತಿರೋ ಅಲ್ಲಿ ಈ ಒಂದು ವಸ್ತುವನ್ನ 41 ದಿನಗಳ ಕಾಲ ಇಟ್ಟು ಪೂಜೆಯನ್ನ ಮಾಡಬೇಕು ವೀಕ್ಷಕರೇ. ಏನಾಗುತ್ತೆ ಇದರಿಂದ? 41 ದಿನ ಪೂಜೆ ಮಾಡುವುದರಿಂದ ಎಷ್ಟೇ ದೂರ ಇರುವಂತ ವ್ಯಕ್ತಿ, ನಿಮ್ಮಿಂದ ದೂರವಾಗಿರುವಂತ ವ್ಯಕ್ತಿ, ನೀವ ಇಷ್ಟಪಡುವಂತ ವ್ಯಕ್ತಿ, ನಿಮ್ಮನ್ನ ಬಿಟ್ಟು ಹೋಗಿರ್ತಾರಲ್ಲ ಅಂತವರು ಮರಳಿ ನಿಮ್ಮ ಕಡೆಗೆ ಬರುವಂಗಾಗುತ್ತೆ ವೀಕ್ಷಕರೇ. ಕೆಲವೊಂದು ವಸ್ತು ಹೇಳ್ತೀನಿ, ವಿಚಾರದಲ್ಲಿ ಇಟ್ಕೊಳ್ಳಿ ಅಥವಾ ಬರೆದುಕೊಳ್ಳಿ. ಈ ಒಂದು ವಸ್ತು, ಇದರಲ್ಲಿ ಒಂದೇ ಒಂದು ವಸ್ತು ಇಲ್ಲ ಅಂದ್ರೂ ಸಹ ಈ ಒಂದು ಪ್ರಯೋಗ ಸುಳ್ಳಾಗುತ್ತೆ ವೀಕ್ಷಕರೇ, ನೆನಪಿಟ್ಕೊಳ್ಳಿ. ಮೊದಲಿಗೆ ಭುಜಪತ್ರೆಯನ್ನ ತೆಗೆದುಕೊಳ್ಬೇಕು. ಭುಜಪತ್ರೆ, ಆಮೇಲೆ ಕಸ್ತೂರಿಯನ್ನ ತೆಗೆದುಕೊಳ್ಳಬೇಕು. ನಂತರ ಗೋರೋಚನವನ್ನ ತೆಗೆದುಕೊಳ್ಳಬೇಕು. ಇನ್ನು ನಂತರ ಗೋಪಿಚಂದನವನ್ನ ತೆಗೆದುಕೊಳ್ಬೇಕು. ಇದಲ್ಲದೆ ಜನವಶ, ರಾಜ್ಯವಶ ಈ 2 ಬೇರುಗಳನ್ನ ಹಾಗೂ ತಾಮ್ರಶಿಖಿ, ಜಟಾಮಾಸಿ ಈ ವಸ್ತುಗಳನ್ನ ನೀವು ಆ ಒಂದು ಬಟ್ಟೆಯಲ್ಲಿ ಹಾಕಬೇಕು. ನಂತರ ನೀವು ತಯಾರಿಸಿರುವಂತ ಏನು ಗೊಂಬೆ ಇರುತ್ತೋ ಈ ಗೊಂಬೆಯನ್ನು ಸಹ ಅದರ ಮಧ್ಯ ಭಾಗದಲ್ಲಿ ಇಡಬೇಕು ವೀಕ್ಷಕರೇ. ಇಟ್ಟು ಅದಕ್ಕೆ ಪೂಜೆ ಮಾಡಬೇಕು. ಯಾವ ತರ ಪೂಜೆ ಮಾಡಬೇಕು? ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕಲ್ವಾ? ನೀವು ಮಾಡಿರುವಂತ ಪ್ರಯೋಗ ಕೆಲಸ ಮಾಡ್ಬೇಕಲ್ವಾ? ಒಂದು ಮಂತ್ರ ಇದೆ, ಆ ಮಂತ್ರವನ್ನ ಹಾಕಿ 108 ಬಾರಿ ಪೂಜೆಯನ್ನ ಮಾಡಬೇಕು ವೀಕ್ಷಕರೇ. ಆ ಮಂತ್ರದಿಂದಾನೆ 108 ಬಾರಿ ಪಠನ ಮಾಡಬೇಕು. ನಂತರ ಅದನ್ನ ಒಂದು ಕರಿಬಿಳಿ ದಾರದಿಂದ ಕಟ್ಟಿ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು 41 ದಿನ ಪೂಜೆ ಮಾಡ್ತಾ ಬರ್ನಿ ವೀಕ್ಷಕರೇ. ಎಷ್ಟೇ ದೂರವಿರುವಂತ ವ್ಯಕ್ತಿ ನಿಮ್ಮಿಂದ ದೂರವಾಗಿದ್ರು ಸಹ ಹತ್ತಿರಕ್ಕೆ ಬರ್ತಾರೆ. ನೀವು ಕಳ್ಕೊಂಡಿರೋ ವ್ಯಕ್ತಿ ಎಲ್ಲಿ ಹೋಗಿದ್ರು ಸಿಗಂಗಿಲ್ಲ, ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಈ ಪ್ರಯೋಗ ನಿಮ್ಗೆ ಹೆಲ್ಪ್ ಮಾಡಬಹುದು ಅಂತ ಹೇಳ್ತೇನೆ ವೀಕ್ಷಕರೇ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ, ಇನ್ನೊಂದು ಹೊಸ ವಿಚಾರನ ತರ್ತೀವಿ. ಧನ್ಯವಾದಗಳು ವೀಕ್ಷಕರೇ.